ಈ ಸರ್ಕಾರ ಬಂದ ಬಳಿಕ ಓಲೈಕೆ ರಾಜಕಾರಣ ಹೆಚ್ಚಾಗಿದೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಓಲೈಕೆ ರಾಜಕಾರಣ ಹೆಚ್ಚಾಗ್ತಾ ಇದೆ. ಅಶ್ವಥ್ ನಾರಾಯಣ್ ಅವರು ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರ ಜನರಿಗೆ ಒಳ್ಳೆ ಕೆಲಸ ಮಾಡುವಂತಿರಬೇಕು, ಆದರೆ ಈಗ ಕಾಂಗ್ರೆಸ್ನವರು ಕುರ್ಚಿಗೆ ಅಂಟಿಕೊಂಡು ಕೂತಿದ್ದಾರೆ. ಮೊದಲು ಇವರು ಜನರ ಪರವಾಗಿ ಕೆಲಸವನ್ನು ಮಾಡಲಿ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಅವ್ರ ಪಕ್ಷದಲ್ಲಿ ಯಾರು ಪೂರ್ಣ ಅವಧಿ ಇರ್ತಾರೋ ಅರ್ಧ ಅವಧಿ ಇರ್ತಾರೋ ನಾವು ಪ್ರತಿಪಕ್ಷವಾಗಿ ನಾವು ಅದರಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಅವ್ರ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಸಮಸ್ಯೆ. ಹಾಗಾಗಿ ಇವತ್ತು ಜನ ಅವರಿಗೆ ಮ್ಯಾಂಡೇಟ್ ಕೊಟ್ಟವ್ರೆ, ಸರ್ಕಾರವನ್ನು ಪೂರ್ಣ ಅವಧಿಯಲ್ಲಿ ನಡೆಸಬೇಕು. ಯಾರು ಬೇಕಾದ್ರೆ ಮುಖ್ಯಮಂತ್ರಿ ಅವ್ರ ಪಕ್ಷ ನಿಶ್ಚಯ ಮಾಡಿಕೊಂಡು ಯಾರು ಬೇಕಾದ್ರೆ ಮುಂದುವರಿತಾರೆ. ಆದರೆ ಈ ಅಧಿಕಾರವನ್ನು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರ ದುರ್ಬಳಕೆಯನ್ನು ಮಾಡಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಆಡಳಿತನೇ ಸಂಪೂರ್ಣವಾಗಿ ಕುಸಿದೋಗಿದೆ ಇವರ ಒಳ ಜಗಳದಲ್ಲಿ. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರನೂ ಈ ರೀತಿ ರಾಜಕೀಯ ಇವರ ಭಾಷೆಯಲ್ಲಿರಬೇಕು. ಭಾಷೆ ಯಾವ ರೀತಿ ಕೊಡಬೇಕು ಅಂದರೆ ಆಡಳಿತದಲ್ಲಿ ಭಾಷೆ ಕೊಡಬೇಕು. ನೋಡಿ, ನಮಗೆ ಹಿಂಗೆ ಅಧಿಕಾರ ಕೊಟ್ಟಿದ್ದೀರಾ, ಈ ಮೂಲಕ ಉತ್ತಮವಾಗಿ ಆಡಳಿತ ಕೊಟ್ಟಿದ್ದೀವಿ, ಜನರು ಸಮಸ್ಯೆನ ಬಗೆಹರಿಸಿದ್ದೀವಿ. ಇದು ಯಾವುದಿಲ್ವೇ? ಅವ್ರ ಪಕ್ಷದಲ್ಲಿ ಯಾರು ಪೂರ್ಣ ಅವಧಿ ಇರ್ತಾರೋ ಅರ್ಧ ಅವಧಿ ಇರ್ತಾರೋ ನಾವು ಪ್ರತಿಪಕ್ಷವಾಗಿ ನಾವು ಅದರಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಅವ್ರ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಸಮಸ್ಯೆ. ಹಾಗಾಗಿ ಇವತ್ತು